ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ RRB ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಹೋಗೋಣ. ಇದು ಬಂದು ನಿಮಗೆ 2026ರಲ್ಲಿ RRB ಗ್ರೂಪ್ ಡಿ ಗೆ ಪ್ರಿಪರೇಷನ್ ಮಾಡಾಕತ್ತೀರಿ. ಪ್ರತಿಯೊಬ್ಬರು ಕೂಡ ವಿಡಿಯೋ ಎಂಡ್ ತನಕ ನೋಡ್ರಿ, ಯಾಕಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಕೂಡ ಇರ್ತಾವ್ರಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಮೊದಲನೇ ಪ್ರಶ್ನೆಯನ್ನ ಚಲೋ ಮಾಡೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನೀವೇನಾದ್ರೂ RRB ಗ್ರೂಪ್ ಡಿ NTPC LP ಗೆ ಸಂಬಂಧಿಸಿದಂತೆ ಸ್ಟಡಿಯನ್ನ ಮಾಡ್ತೀರಾ, ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತದೆ. ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಉಪಯುಕ್ತ ಮಾಹಿತಿ ಜೊತೆಗೆ ನಿಮಗೆ ನೋಟ್ಸ್ ಕೂಡ ಸಿಗ್ತಾವ್ರಿ. ಬನ್ನಿ ಸ್ನೇಹಿತರೆ, ಆಗಿದ್ರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಬನ್ನಿ ಸ್ನೇಹಿತರೆ, ಆಗಿದ್ರೆ ಹಳೆಯ ಪ್ರಶ್ನೆ ಪತ್ರಿಕೆ ನೋಡೋಣ. ಸ್ನೇಹಿತರೆ, 2018 ಅದೇ ರೀತಿ 2013ರಲ್ಲಿ ಬಂದ ಕ್ವಶನ್ ಪೇಪರ್ ಅಲ್ಲಿ, ಅದೇ ರೀತಿಯಲ್ಲಿ ಯಾವ ಶಿಫ್ಟ್ ಅಲ್ಲಿ ಬಂದಂತ ಮಾಹಿತಿ ಕೂಡ ಇರ್ತದ್ರಿ. ಓಲ್ಡ್ ಕ್ವಶನ್ ಪೇಪರ್ ನ ರೆಫರ್ ಮಾಡಿ ಕೇವಲ ವಿಜ್ಞಾನದ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡೈತ್ರಿ. ಬನ್ನಿ ಸ್ನೇಹಿತರೆ, ಆಗಿದ್ರೆ ಮೊದಲನೇ ಪ್ರಶ್ನೆ ನೋಡೋಣ. ಆಕ್ಸಾಲಿಕ್ ಆಮ್ಲ ಅಥವಾ ಆಸಿಡ್ ಅನ್ನ ನೈಸರ್ಗಿಕ ಮೂಲ ಯಾವುದು? ಅಂದ್ರೆ ಇದು ಯಾವ ನೈಸರ್ಗಿಕವಾಗಿ ದೊರೆಯುವ ವಸ್ತುಗಳೊಳಗ ಎದ್ರೊಳಗ ಸಿಗುತ್ತಪ್ಪ ಅಂದ್ರ ಬೆಳೆ ಒಳಗ, ಅಂದ್ರ ಟಮಾಟೋ ಅದ್ರೊಳಗ ಇದು ಇರ್ತದ್ರಿ. ಸ್ನೇಹಿತರು, ಒಂಥರ ಇದನ್ನ ಕ್ವಿಜ್ ಟೈಪ್ ಮಾಡ್ಬೇಕಂತ ಮಾಡಿವ್ರಿ. ಪ್ರತಿಯೊಬ್ರು ಕೂಡ ನಿಮ್ಗೆ ಆನ್ಸರ್ ಗೊತ್ತಿದ್ವಪ್ಪ ಅಂದ್ರ ಕ್ವಶನ್ ವಿತ್ ಆನ್ಸರ್ ಇಲ್ಲಿ ನೋಡ್ರಿ, ಎಷ್ಟು ಆಪ್ಷನ್ ಇರುತ್ತೆ. ಆಪ್ಷನ್ ಒಳಗ ಯಾವುದು ಸರಿಯಾದ ಉತ್ತರ ಅಂತ ನೀವ ನೋಡ್ಕೊತ ಹೋಗ್ಬಿಡ್ರಿ. ಅಂದ್ರ ಕಮೆಂಟ್ ದ ಹಾಕ್ರಿ. ಎ ಇದ್ರೆ ಎ, ಬಿ ಇದ್ರೆ ಬಿ, ಸಿ ಇದ್ರೆ ಸಿ, ಡಿ ಇದ್ರೆ ಡಿ, ಕಂಟಿನ್ಯೂ ಹಾಕ್ತಾ ಹೋಗಿ. ಇದರಿಂದ ನಿಮ್ಗೆ ಒಂಥರ ಕ್ವಿಜ್ ರೀತಿ ಆಗ್ತದ್ರಿ. ಇದು ಐತಲ್ಲ, ಇದಕ್ಕ ಆನ್ಸರ್ ಕೂಡ ನೀವೇ ನೋಡ್ಕೊರಿ. ಯಾಕಂದ್ರೆ ನೆಕ್ಸ್ಟ್ ನಾವು ಉತ್ತರ ಹೇಳ್ತೀವಲ್ಲ, ಅವಾಗ ನೋಡ್ಕೊಂಡು ಲಾಸ್ಟಿಗೆ ಏನಿರುತ್ತಲ್ಲ ನಿಮ್ದು ಎಷ್ಟು ಸರಿಯಾದ ಉತ್ತರ ಹಾಕಿದೀವಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಅದನ್ನು ಕೂಡ ಆಯ್ತು. ಬರೀ ಆಗಿದ್ರೆ ನೆಕ್ಸ್ಟ್ ಪ್ರಶ್ನೆ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಒಂದೇ ಗುಂಪಿನ ಅಂಶಗಳು ಏನೇನು ಹೊಂದಿರುತ್ತವೆ? ಸರಿಯಾದ ಉತ್ತರ ಕಮೆಂಟ್ ಮೂಲಕ ತಿಳಿಸಿರ್ತೀವಿ. ಕಮೆಂಟ್ ಮೂಲಕ ಯಾರ್ಯಾರು ಹಾಕಿರಿ, ಓಕೆ, ಹಾಕದ ಇದ್ದವರು ಹಾಕುತ್ತವ್ರಿ. ಒಂದೇ ರೀತಿಯ ರಾಸಾಯನಿಕ ಗುಣಲಕ್ಷಣಗಳು ಆಗಿರ್ತಾವ. ನೆಕ್ಸ್ಟ್ ಪ್ರಶ್ನೆ. ಹೈಡ್ರೋಜನ್ ಪರಮಾಣುವಿನ ತ್ರಿಜ್ಯ ಎಷ್ಟು ಅಂತ ಕೇಳಿರ್ತಾರೆ. ಇದು ಯಾವಾಗ ಕೇಳ್ಯಾರಪ್ಪ? 2018 ಅಕ್ಟೋಬರ್ 3 ಒಂದನೇ ಶಿಫ್ಟ್ ದಾಗ ಬಂದಿದ್ದ ಪ್ರಶ್ನೆ ರೀ. ಸರಿಯಾದ ಉತ್ತರ 37 ರೀ. ನೆಕ್ಸ್ಟ್ 5ನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ಉಭಯಚರಿ ಅಂತ ಸಸ್ಯವಲ್ಲ ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಚಾರ, ಕೊಟ್ಟಿರೋ ಆಪ್ಷನ್ಗಳ ಪ್ರಕಾರ. ನೆಕ್ಸ್ಟ್, ವಿಭವಾಂತರದ ಘಟಕ ಯಾವುದು? ಸರಿಯಾದ ಉತ್ತರ ವೋಲ್ಟ್. ಸ್ವಲ್ಪ ಇಂಗ್ಲಿಷ್ ವರ್ಡ್ ಕೂಡ ಅದಾವ್ರಿ, ಹಾಕಿವ್ರಿ. ಅವನು ಕೂಡ ನೋಡ್ಕೋರಿ. ಯಾಕಂದ್ರೆ ಸೈನ್ಸ್ ದಾಗ ಏನ್ ಫಾಲ್ಟ್ ಗೊತ್ತೇನ್ರಿ, ಕನ್ನಡದಾಗ ಅದಕ್ಕೆ ಹೆಸರ ಗೊತ್ತಿರಲ್ಲ, ಬಟ್ ಇಂಗ್ಲಿಷ್ ದಾಗ ನಿಮ್ಗೆ ನೇಮ್ ಗೊತ್ತಿರುತ್ತೆ ಅದರದ್ದು. ನೆಕ್ಸ್ಟ್ ಪ್ರಶ್ನೆ. ಕೆಳಗಿನ ಯಾವ ಮಾಧ್ಯಮದಲ್ಲಿ ಶಬ್ದವು ವೇಗವು ಗರಿಷ್ಠವಾಗಿರುತ್ತೆ ಅಂತ ಕೊಟ್ಟಿರ್ತಾರೆ. ಈ ಕೊಟ್ಟಿರೋ ಆಪ್ಷನ್ ನಲ್ಲಿ ಸರಿಯಾದ ಉತ್ತರ ಅಲ್ಯೂಮಿನಿಯಂ ಆಗಿರ್ತದ. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿ NTPC LP ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಆಗ್ತಿದೆ. ಹೌದು ಸ್ನೇಹಿತರೆ, 2026ರಲ್ಲಿ ನೀವೇನಾದರೂ RRB ಗ್ರೂಪ್ ಡಿ ಸ್ಟಡಿ ಮಾಡಿದರೆ ಈ ಎಲ್ಲ ಸಿಲೆಬಸ್ ನೋಟ್ಸ್ ಇಂಪಾರ್ಟೆಂಟ್ ಆಗಿರ್ತಾವೆ. ಹೌದು ಸ್ನೇಹಿತರೆ, GK ಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್, ಅತಿ ಹೆಚ್ಚು ಬಾರಿ ಕ್ವಶನ್ಸ್ ಬಂದಿರ್ತಾರೆ. ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ಸಾಕಷ್ಟು ಪ್ರಶ್ನೆಗಳು ಈ ಸಿಲೆಬಸ್ ನೋಟ್ಸ್ ಇಂದ ಕೂಡ ಬಂದಿರ್ತಾರೆ. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಕಂಪ್ಲೀಟ್ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್. ಮತ್ತೆ ಮ್ಯಾಥಮೆಟಿಕ್ಸ್, ರೀಸನಿಂಗ್ 70 to 80% ಸಿಲೆಬಸ್ ಕೈ ಬರೋದ ನೋಟ್ಸು, ಮತ್ತೆ ನಿಮಗೆ ಕಂಪ್ಯೂಟರ್ ನೋಟ್ಸ್ ಆಗಿರ್ಬೋದು. ಅದೇ ರೀತಿ ಇದ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯುವವರೆಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮೊದಲಿಗೆ 300 ರೂಪಾಯಿ ಇತ್ತು. ಈಗ ನೇಮಕಾತಿ ಆಗೋ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ನೀವು ಕಳಿಸಿದ್ರೆ ಅಂದ್ರೆ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸನ್ನು ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ್ರಿ. ಈ ಸಾರಿ ಮಾಡಿ 2025ರಲ್ಲಿ ಎಕ್ಸಾಮನ್ನು ಬರೆದ್ರೆ ಸಾಕಷ್ಟು ಪ್ರಶ್ನೆಗಳು ಕೂಡ ಈ ನೋಟ್ಸ್ ಇಂತ ಬಂದಾವ್ರಿ. ಕಂಪ್ಲೀಟ್ ಸಿಲೆಬಸ್ ನೋಟ್ಸು ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರು ಮತ್ತು ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಇಷ್ಟು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಎಲ್ಲಿ ಕೂಡ ಸಿಗಲ್ಲ ಅನ್ಕೋತೀನಿ. ಎಲ್ಲಾದರೂ ಇಲ್ಲಪ್ಪ ಇದಕ್ಕಿಂತ ಕಡಿಮೆ ಬೆಲೆ ಎಲ್ಲರೂ ಸಿಗ್ತಿದ್ದು ಅಂದ್ರೆ ಅಲ್ಲಿ ಕೂಡ ತೆಗೆದುಕೊಳ್ಬೋದು. ಇಲ್ಲಪ್ಪ ಅಂದ್ರೆ ಎಲ್ಲಿ ಸಿಕ್ಕಿಲ್ಲ ಅಂದ್ರೆ ಈ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ನೋಟ್ಸ್ ಯಾವ ರೀತಿ ಇದೆ ಅಂತ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನೀವು ನೋಡಬಹುದು ಸ್ಟ್ಯಾಟಿಕ್ GK ನೋಟ್ಸ್ ಇದಾಗಿರ್ತದೆ. ಇಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾವ್ರಿ. ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಸ್ಟ್ಯಾಟಿಕ್ GK ಭಾಳ ಇಂಪಾರ್ಟೆಂಟ್ ರೀ. ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಕೂಡ ಇರ್ತಾವೆ. ಈ ಥರ ಎಲ್ಲ ನೋಟ್ಸ್ ಇರ್ತದೆ ರೀ, ನೋಡ್ಕೋಬೋದು ನೀವು. ಈ ಥರ ಎಲ್ಲ ನೋಟ್ಸ್ ಇರುತ್ತೆ. ಸ್ನೇಹಿತರೆ, ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ಕೋಬೋದು ನೀವು. ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಇರ್ತದೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡ್ರಿ. ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ 300 ರೂಪಾಯಿ ಅಲ್ಲ, ನಿಮಗೆ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ. ಯಾರಿಗಾದರೂ ಬೇಕಾಗಿತ್ತಂದ್ರೆ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿ ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಅಲ್ಲಿರುವ RRB ಗ್ರೂಪ್ ಡಿ ಸಿಲೆಬಸ್ ಅಲ್ಲಿರುವ GK ಸಂಬಂಧಿಸಿದಂತೆ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು ಮತ್ತು ಅದ್ರ ಜೊತೆಗೆ ಡೀಟೇಲ್ಸ್ ನೋಟ್ಸು, ಸೈನ್ಸ್ಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಸಿಲೆಬಸ್ ನೋಟ್ಸು ಪ್ಲಸ್ ಇಂಪಾರ್ಟೆಂಟ್ ಕ್ವಶನ್ಸ್, ಅದೇ ರೀತಿ ಮ್ಯಾಥಮೆಟಿಕ್ಸ್, ರೀಸನಿಂಗ್ ಇವೇನು ಇಲ್ಲಿ ಕ್ವಶನ್ ಅನ್ನು ನೋಡಾಕತ್ತೀರ ಇವು ಓಲ್ಡ್ ಕ್ವಶನ್ ಪೇಪರ್ದಾಗ ಇರೋದ್ರಿ. ಅದ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಸೇರಿಸಿ ಕೇವಲ 200 ರೂಪಾಯಿಗಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ನೀಡ್ತಾ ಇದ್ದಾರೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾ ನಮ್ಮ ಚಾನಲ್ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ
ಕೇವಲ 200 ರೂಪಾಯಿಗಾಗಿ ಎಲ್ಲಾ ನೋಟ್ಸ್ ಕೂಡ ಸಿಗ್ತಾವ್ರಿ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ, ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಬನ್ನಿ ಸ್ನೇಹಿತರೆ, ಆಗಿದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆ, ಬೆಳಕಿನ ವಕ್ರೀಭವನಕ್ಕೆ ಕಾರಣವೇನು? ಸರಿಯಾದ ಉತ್ತರ ಎಲ್ಲರೂ ಕೂಡ ಹಾಕಿರಿ ಅಂತ ಅನ್ಕೋತೀನಿ. ಸರಿಯಾದ ಉತ್ತರ, ವಿವಿಧ ಮಾಧ್ಯಮದಲ್ಲಿ ಬೆಳಕಿನ ವೇಗ ಬದಲಾಗುವುದು. ಆಪ್ಷನ್ ಬಿ. ನೆಕ್ಸ್ಟ್, ಪುಷ್ಪ ಮಂಜರಿ ತಳದಲ್ಲಿರುವ ಹಸಿರು ಎಲೆಗಳಂತ ರಚನೆ ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಪುಷ್ಪ ಪಾತ್ರೆಗಳು. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಲೋಹವಲ್ಲದ ದ್ರವ ರೂಪದ ಅಂಶವಾಗಿದೆ? ಸರಿಯಾದ ಉತ್ತರ ಬ್ರೋಮಿನ್ ಆಗಿರ್ತದ. ಓಕೆ, ನೆಕ್ಸ್ಟ್ ಪ್ರಶ್ನೆ. ನೆಕ್ಸ್ಟ್ ರೀ 2013 ಬಂದಿ ಶಿಫ್ಟ್ ಇದ್ದರಿದ. ಕೆಳಗಿನವುಗಳಲ್ಲಿ ನ್ಯೂಕ್ಲಿಯೇಟೆಡ್ ಕೆಂಪು ರಕ್ತ ಕಣಗಳನ್ನು ಹೊಂದಿರುವ ಏಕೈಕ ಸಸ್ತನಿ ಯಾವುದು ಅಥವಾ ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ನಾಯಿ ಆಗಿರ್ತದ. ಗಾಳಿಯ ದಿಕ್ಕನ್ನು ಕಂಡುಹಿಡಿಯಲು ಬಳಸುವ ಸಾಧನ ಯಾವುದು? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ವಿಂಡ್ ವೇನ್. ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರ್ತದ. ನೆಕ್ಸ್ಟ್, ಇದು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತೈತಿ ಅಂತ ಅನ್ಕೋತೀನಿ. ಇದನ್ನ ಆಪ್ಷನ್ ನೀವು ಹೇಳ್ರಿ, ಇದು ಒಂದು ಟೈಮ್ ಏನಿದೆಯಲ್ಲ ಪಾಪ್ಯುಲರ್ ಆಗಿದ್ರಿ. ಸೊಳ್ಳೆ ಮಲೇರಿಯಾ ರೋಗವನ್ನ ತಂದ್ರ, ನೀರಿನ ಕಲುಷಿತ ನೀರು ಕಾಲರಾ ರೋಗವನ್ನ ತರುತ್ತ, ಇನ್ನ ಇಲಿ ಯಾವ ರೋಗವನ್ನು ತರತ್ರಿ? ಒಂದು ಟೈಮ್ ಮನ್ಯಾಗ ಇಲಿ ಏನಾರ ಸತ್ತು ಬಿದ್ದು ಅಂದ್ರ ಆ ರೋಗ ಬಂದಿ ಮನೆಯನ್ನಾರ ಡೆತ್ ಹಾಕಿದ್ರಿ. ಸೊ ಆ ರೀತಿ ಇದೈತಿ. ಕ್ವಶನ್ಗೆ ಆನ್ಸರ್ ಗೊತ್ತಿದ್ರ 2013 ಅಂತ ಹಾಕಿ ಮುಂದೆ 3ನೇ ಪ್ರಶ್ನೆಗೆ ಉತ್ತರ ಹಾಕ್ರಿ. ಇಲ್ಲಿಕಂಡ್ ಡೈರೆಕ್ಟ್ ಆಗಿ 3 10 ಹಾಕಿ ಅದಕ್ಕೆ ಸರಿಯಾದ ಉತ್ತರ ಏನೈತಿ ಅದನ್ನ ಹಾಕ್ರಿ. ಇಲ್ಲ ಆಪ್ಷನ್ ಅದ ನೋಡ್ರಿ, ಇದ್ರ ಆಪ್ಷನ್ ದಾಗ ಸರಿಯಾದ ಉತ್ತರ ಐತಿ, ಹಾಕ್ರಿ. 4ನೇ ಪ್ರಶ್ನೆ, ಪಕ್ಷಿಗಳು ನೂಕುವಿಕೆಯನ್ನು ಮತ್ತು ಎತ್ತುವಿಕೆಯನ್ನು ಯಾವುದರಿಂದ ಪಡಿತು? ಅಂದ್ರ ಹಾರಾಟ ಮಾಡಕ್ ಏನು ಮುಖ್ಯಪ್ಪ ಅಂದ್ರೆ ಇಲ್ಲಿ ಕೇಳ್ಯಾರ ಅವರು. ಈ ರೀತಿ ಪ್ರಶ್ನೆ ಉಲ್ಟಾ ಮಾಡಿ ಕೇಳಿರ್ತಾರ. ಸರಿಯಾದ ಉತ್ತರ ರೆಕ್ಕೆಗಳ ಬೀಸುವಿಕೆ ಅಂತಾವ. ಪಕ್ಷಿಗಳು ಮೇಲಕ್ಕೆ ಹಾರ್ತಾವ ಮತ್ತು ಕೆಳಕ್ಕೆ ಬರ್ತಾವ ಮತ್ತು ಬಲಕ್ಕೆ ಹೋಗ್ಕೊಂತ. ಸರಿಯಾದ ಉತ್ತರ ರೀ. ಇನ್ನ ಆಪ್ಟಿಕಲ್ ಫೈಬರ್ ಅನ್ನು ಕಂಡುಹಿಡಿದ ಭಾರತದ ಮೂಲದ ಭೌತಶಾಸ್ತ್ರಜ್ಞ ಯಾರು? ಸ್ನೇಹಿತರೆ, ನರೀಂದರ್ ಸಿಂಗ್ ಕಪಾನಿ ಆಗಿರ್ತಾರ. ನೆಕ್ಸ್ಟ್, ನೀರಿನ ಘನೀಕರಣ ಬಿಂದು, ಕುದಿಯುವ ಬಿಂದು ಅಲ್ರಿ, ಘನೀಕರಣ ಬಿಂದು. ಹಂಗಂದ್ರ ಐಸ್ ಆಗಾಕ ಎಷ್ಟು ಬೇಕಪ್ಪ ಸೆಲ್ಸಿಯಸ್? 0 ಡಿಗ್ರಿ ಸೆಲ್ಸಿಯಸ್ ಇದ್ರ ಆಗ್ತದ್ರಿ. ಇಲ್ಲಿ ಪ್ಯಾರಾಮೀಟರ್ ಅಲ್ಲಿ ಕಟ್ರ 32 ಪ್ಯಾರಾಮೀಟರ್ ಸರಿಯಾದ ಉತ್ತರ. ಮೊಟ್ಟೆಗಳನ್ನು ಇಡುವ ಸಸ್ತನಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಡೆಕ್ಟಿಲ್ಸ್ ಪ್ಲಾಟಿಪಸ್ ಆಗಿರ್ತದ ಅಥವಾ ಪ್ಲಾಟಿಪಸ್ ಸರಿಯಾದ ಉತ್ತರ. ಇನ್ನ ನೆಕ್ಸ್ಟ್ 8ನೇ ಪ್ರಶ್ನೆ, ಕೆಳಗಿನ ಯಾವುದನ್ನು ಬದಲಾಯಿಸುವ ಮೂಲಕ ಘರ್ಷಣೆಯನ್ನು ಕಡಿಮೆ ಮಾಡಬಹುದಾಗಿರ್ತದ? ಯಾವಾಗ ಕೇಳ್ರಿ ಪ್ರಶ್ನೆ? 2013 1ನೇ ಶಿಫ್ಟ್ನಾಗ ಬಂದಿ ಪ್ರಶ್ನೆ ಇದು. ರೋಲಿಂಗ್ ಸೈಡ್ಲಿಂಗ್ ಸರಿಯಾದ ಉತ್ತರ ರೋಲಿಂಗ್ ಸೈಡಿಂಗ್ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಭೂಮಿಯಿಂದ ಚಂದ್ರನ ಕಡೆಗೆ ಹಾರಿದ ರಾಕೆಟ್ನ ತಪ್ಪಿಸಿಕೊಳ್ಳುವ ವೇಗವು ಇದನ್ನು ತಡೆದು ಹಾಕಲು ಬೇಕಾದ ವೇಗವಾಗಿರ್ತದ? ಸ್ನೇಹಿತರೆ, ಭೂಮಿಯನ್ನ ಬಿಟ್ಟು ದಾಟಿ ಹೋಗ್ಬೇಕಪ್ಪ ಅಂದ್ರೆ ರಾಕೆಟ್ ನಿಮ್ದು ಸ್ಪೀಡ್ ಒಂದು 11 ಕಿಲೋಮೀಟರ್ 0.8 ಐತಿಲ್ಲ, ಅದನ್ನ ಯಾವ ಕಾರಣಕ್ಕಾಗಿ ಅಷ್ಟು ಸ್ಪೀಡ್ ಹೋಗ್ತಾರಪ್ಪ ಅಂದ್ರ ಗುರುತ್ವಾಕರ್ಷಣೆ ಬಲವನ್ನ ದಾಟಿ ಹೋಗ್ಬೇಕಂದ್ರ ಅಷ್ಟ ಐತ್ರಿ ಅದು. ನಾ ಹಾಲಿನ pH ಮೌಲ್ಯ ಎಷ್ಟು? ಸ್ನೇಹಿತರೆ, ಸರಿಯಾದ ಉತ್ತರ 6.5 ರಿಂದ 6.7. ನೆಕ್ಸ್ಟ್, ಪ್ರೋಟಿಯಂ, ಡ್ಯೂಟಿಯಂ, ಕ್ರಿಯೇಟಿಯಂ ಯಾವ ಅಂಶದ ಎಲ್ಲ ರೂಪಗಳು ಆಗಿರ್ತಾವ? ಸ್ನೇಹಿತರೆ, ಸರಿಯಾದ ಉತ್ತರ ಹೈಡ್ರೋಜನ್ ನ ಮೂಲಾಂಶಗಳು ಅಥವಾ ಘಟಕಗಳು ಆಗಿರ್ತಾವ. ನೆಕ್ಸ್ಟ್, ಕೆಳಗಿನ ಯಾವ ಮಣ್ಣಿನ ಸಂಯೋಜನೆಯು ಸಸ್ಯಗಳ ಬೆಳವಣಿಗೆ ಉತ್ತಮವಾಗಿದೆ? ಸರಿಯಾದ ಉತ್ತರ ಹ್ಯೂಮಸ್ ಮರಳು ಜೇಡಿಮಣ್ಣು ಆಗಿರ್ತದ. ಆಪ್ಷನ್ ಡಿ ರೀ. ಇಲ್ಲಿ ಕೆಳಗಡೆ ಉತ್ತರ ಕೂಡ ಐತಿ. ಇನ್ನೊಂದ್ ಕಡೆ ಬರೋದ್ ಇಟ್ಕೋರಿ, ಯಾಕಪ್ಪ ಅಂದ್ರೆ ಈ ಓಲ್ಡ್ ಕ್ವಶನ್ ಪೇಪರ್ ದಾಗ ಬಂದಿದ್ದ ಪ್ರಶ್ನೆ ಇರ್ತಾವ್ರಿ, ರಿಪೀಟ್ ಹಾಕಿರ್ತಾರ ಒಂದು 30 to 50%. ಸೊ ಅದಕ್ಕಾಗಿ ಬರೋದ್ ಕೂಡ ಇಟ್ಕೋಬಹುದು. ನೆಕ್ಸ್ಟ್ ಪ್ರಶ್ನೆ, ಸ್ನೇಹಿತರೆ, ಪ್ರಶ್ನೆ ಹೇಳೋಕ್ಕಿಂತ ಮೊದಲ ನಿಮಗೆ ಇದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ದು ಕ್ವಶನ್ಸ್ ವಿತ್ ಆನ್ಸರ್ ಅನ್ನ ಇದೇ ರೀತಿ ಕಂಟಿನ್ಯೂ ಕ್ಲಾಸ್ ಏನಾದ್ರು ಬೇಕಾಗಿತ್ತಪ್ಪ ಅಂದ್ರೆ ಕಮೆಂಟ್ ಮೂಲಕ ಎಸ್ ಅಂತ ಹಾಕ್ರಿ. ನಿಮ್ದೊಂದು ಕಮೆಂಟ್ ಇತ್ತರ ನಾವು ಎಷ್ಟೋ ವಿಡಿಯೋನ ಮಾಡಾಕ ಸ್ಫೂರ್ತಿ ಆಗ್ತದ. ಸೊ ಇಂಟ್ರೆಸ್ಟ್ ಇತ್ತಂದ್ರ ಎಸ್ ಕಂಟಿನ್ಯೂ ಮಾಡ್ರಿ ಅಂತ ಹಾಕಿಲ್ಲ, ಎಸ್ ಅಂತಂದ್ರು ಹಾಕ್ರಿ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಮಳೆಯಾಗಲು ಪ್ರಮುಖ ಪಾತ್ರ ವಹಿಸುತ್ತದೆ? ಸ್ನೇಹಿತರೆ, ಆಯುವಿಕೆ ಮತ್ತು ಘನೀಕರಣ ಎರಡು ಸರಿಯಾದ ಉತ್ತರ.
ಇನ್ನ ಬಲದ ಅಥವಾ ಫೋರ್ಸ್ನ SI ಮಾನ ಯಾವುದು? ಸ್ನೇಹಿತರೆ ಸರಿಯಾದ ಉತ್ತರ ನ್ಯೂಟನ್ ಆಗಿರ್ತದ. ಇನ್ನ 15ನೇ ಪ್ರಶ್ನೆ, ರಕ್ತ ಹೀರುವ ಜೀವಿಗಳು ಯಾವ್ಯಾವು? ಯಾವ್ಯಾವ ಅಂತ ಕೂಡ ಬರುತ್ತೆ. ರಕ್ತ ಹೀರುವ ಜೀವಿ ಯಾವುದು ಅಂತ ಕೇಳಿದ್ರು ಕೂಡ ಪ್ರಶ್ನೆ ಸರಿಯಾಗಿ ಆಗೈತ್ರಿ. ಸರಿಯಾದ ಉತ್ತರ ಒಂದನೇದೈತ್ರಿ ಲೀಚ್ ಅಥವಾ ಜಿಗಿನಿ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ನೋಬಲ್ ಗ್ಯಾಸ್ ಅಲ್ಲ? ಸರಿಯಾದ ಉತ್ತರ ಕ್ಲೋರಿನ್ ಆಗಿರ್ತದ. ನೆಕ್ಸ್ಟ್ ಪ್ರಶ್ನೆ, ದ್ರವದ ಮೇಲ್ಮೈಯು ಸಂಕುಚಿತಗೊಂಡು ಕನಿಷ್ಠ ಪ್ರದೇಶವನ್ನು ಆಕ್ರಮಿಸುವ ಗುಣ ಏನಂತ ಕರೀತಾರ ಅಂತ ಕೇಳ್ರಿ, ಮೇಲ್ಮೈ ಸೆಳೆತ ಆಗಿರ್ತದ. ನೆಕ್ಸ್ಟ್ ಪ್ರಶ್ನೆ, ವಿಟಮಿನ್ ಸಿ ಅನ್ನು ಹೀಗೆ ಕೂಡ ಕರೆಯಲಾಗ್ತದ. ಹೇಗೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಬಂದಿತ್ರಿ, ಆಕ್ಸಾಲಿಕ್ ಆಮ್ಲದ ನೈಸರ್ಗಿಕ ಮೂಲ ಟೊಮಾಟೊ ಆದ್ರ ವಿಟಮಿನ್ ಸಿ ಇದು ಇದಕ್ಕೆ ಅರ್ಥ ಐತ್ರಿ ಇದ್ರೊಳಗ, ಅದನ್ನ ಹೇಳ್ಬೋದು ನೀವು. ಸ್ನೇಹಿತರೆ ಸರಿಯಾದ ಉತ್ತರ ಅಸ್ಕೋಬಿರಿಕ್ ಆಮ್ಲ ಆಗಿರ್ತದ. ನೆಕ್ಸ್ಟ್, ಕಬ್ಬಿಣವನ್ನು ತುಕ್ಕು ಹಿಡಿಯದಂತೆ ತಡೆಯಲು ಯಾವ ಲೋಹ ಬಳಸಲಾಗುತ್ತದ? ಸ್ನೇಹಿತರೆ ಸರಿಯಾದ ಉತ್ತರ ಸತು ಅಥವಾ ಜಿಂಕ್. ಇಂಗ್ಲಿಷ್ದಾಗ ಜಿಂಕ್ ರೀ, ಕನ್ನಡದಾಗ ಸತು ರೀ. ಇಲ್ಲೇ ಕನ್ಫ್ಯೂಸ್ ಆಗಿಬಿಡ್ತೀರಿ, ಇಂಗ್ಲಿಷ್ ಒಮ್ಮೆ ಕನ್ನಡ ಒಮ್ಮೆ ನಂದ್ಲಿ. 2013 ಕ್ವಶನ್ ಪೇಪರ್ ದಾನ ಅದ್ರಿ. ಇನ್ನು 2018 ಸೆಪ್ಟೆಂಬರ್ 2 2ನೇ ಶಿಫ್ಟ್ದಾಗ ಬಂದಿದ್ರಿ. ಒಂದು ಪ್ರತ್ಯೇಕ ನರಕೋಶವು ಎಷ್ಟು ಉದ್ದವಿರಬಹುದು? ನರಕೋಶ ಕೇಳ್ಯಾರಿ. ಸ್ನೇಹಿತರೆ ಸರಿಯಾದ ಉತ್ತರ 100 ಸೆಂಟಿಮೀಟರ್ ರೀ, ಮೀಟರ್ ಅಲ್ಲ ಸೆಂಟಿಮೀಟರ್. ಆಧುನಿಕ ಆವರ್ತಕ ಕೋಷ್ಟಕದ 6ನೇ ಅವಧಿಯಲ್ಲಿ ಎಷ್ಟು ಅಂಶಗಳು ಇರುತ್ತವೆ? ಸ್ನೇಹಿತರೆ ಸರಿಯಾದ ಉತ್ತರ 32. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಉತ್ಕರ್ಷಕ ವಸ್ತುವಲ್ಲ ಅಂತ ಕೇಳಿದಾರ? ಸ್ನೇಹಿತರೆ ಸರಿಯಾದ ಉತ್ತರ ಸೋಡಿಯಂ ಸಲ್ಫೇಟ್. ಕ್ವಶನ್ ಸ್ಕಿಪ್ ಮಾಡ್ತೀನಿ, ಸ್ವಲ್ಪ ತಪ್ಪಾಗೈತ್ರಿ ಅದು. ಮೆಂಡಲೀವ್ ಅವರ ಆವರ್ತಕ ಕೋಷ್ಟಕದಲ್ಲಿ ಲಂಬ ಸಾಲುಗಳನ್ನು ಏನೆಂದು ಕರೆಯುತ್ತಿದ್ದರು? ಸ್ನೇಹಿತರೆ ಸರಿಯಾದ ಉತ್ತರ ಗುಂಪುಗಳು. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಕಡಿಮೆ ವಿದ್ಯುತ್ ರೋಧವನ್ನು ಹೊಂದಿದೆ? ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳ್ಳಿ. ಮಾನವನ ಸ್ತ್ರೀ ಸಂತಾನೋತ್ಪತ್ತಿ ವ್ಯವಸ್ಥೆಯಲ್ಲಿ ಮೊಟ್ಟೆಯು ಎಲ್ಲಿ ಫಲೀಕರಣಗೊಳ್ಳುತ್ತದೆ? ಸ್ನೇಹಿತರೆ ಸರಿಯಾದ ಉತ್ತರ ಫಾಲೋಪಿಯನ್ ಟ್ಯೂಬ್ ನಲ್ಲಿ ಆಗ್ತದರಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಸೋಡಿಯಂ ಕಾರ್ಬೋನೇಟ್ ನ ಆಣ್ವಿಕ ದ್ರವ್ಯರಾಶಿ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ 106. ಇಲ್ಲಿ ಟೈಮ್ಸ್ ಅಂದ್ರದ 8 ರೀ. ಚಲನೆಯ 2ನೇ ನಿಯಮವು ಯಾವುದಕ್ಕೆ ಸಂಬಂಧಿಸಿದೆ? ಸ್ನೇಹಿತರೆ ಸರಿಯಾದ ಉತ್ತರ ಸಂಯೋಗ. ನೆಕ್ಸ್ಟ್, ಸಸ್ಯಗಳಲ್ಲಿ ನಮ್ಯತೆಯನ್ನು ಒದಗಿಸುವ ಅಂಗಾಂಶ ಯಾವುದು? ಸ್ನೇಹಿತರೆ ಸರಿಯಾದ ಉತ್ತರ ಕೊಲೆಮ್ ಚೈಮಸ್ ಸರಿಯಾದ ಉತ್ತರ. ಸ್ನೇಹಿತರೆ ಒಟ್ಟಾರೆ ಈಗ 3 ಕ್ವಶನ್ ಪೇಪರ್ ಗಳನ್ನ ನೋಡಿದ್ರಿ. ಬರೀ ಸೈನ್ಸ್ ಪ್ರಶ್ನೆಗಳು ರೀ. ಒಂದರಾಗ 10 ಪ್ರಶ್ನೆ ಇದ್ರಿ, ಒಂದರಾಗ 15, ಒಂದರಾಗ 19 ಇದ್ರಿ. ಯಾಕಂದ್ರ ಅವ್ರು ಒಟ್ಟು ಕೂಡ ಕ್ವಶನ್ ಸಿಕ್ಕಿರಂಗಲ್ರಿ. ಸೊ ಅದಕ್ಕಾಗಿ ಒಂದಿಷ್ಟ ಇದನ್ನ ಬಂದಿರ್ತಾವಲ್ರಿ, ಅಷ್ಟ ಈಗ ಹೇಳಿದ್ರಿ. ಇನ್ನೇನ ಹೊಸ 2025 ನಡೆದಾವಲ್ರಿ ಕ್ವಶನ್ ಪೇಪರ್, ಅವನು ಕೂಡ ನಮ್ಮ ಗ್ರೂಪ್ನ್ಯಾಗ ಹಾಕ್ತಿವ್ರಿ. ಇನ್ನೇನು ಕೆಲವೇ ದಿವಸಗಳಾಗ ಅದು ಎಕ್ಸಾಮ್ ಮುಗಿದ ಒಂದ್ 15 ದಿವಸ ಒಳಗಡೆ ಕ್ವಶನ್ ಪೇಪರ್ ಕೂಡ ಸಿಗ್ತಾವ್ರಿ. ಅವನು ಕೂಡ ನಮ್ಮ ಗ್ರೂಪ್ ದಾಗ ಹಾಕ್ತಿವಿ. ಸೊ ಯಾರೆಲ್ಲ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಆದಷ್ಟು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಒಂದು ಕಮೆಂಟ್ ಅಲ್ಲಿ ಪಿನ್ ಮಾಡಲಾಗಿದೆ. ಈಗ ಒಂದಿಷ್ಟಷ್ಟ ಪ್ರಶ್ನೆ ಸಿಕ್ಕಿದವ್ರಿ, 10 ಪ್ರಶ್ನೆ ಟೋಟಲ್ ಆಗಿ. ಇವತ್ತ 4 ಕ್ವಶನ್ ಪೇಪರ್ ನೋಡಿದ್ರಿ. ಇದೇ ರೀತಿ ನಿಮಗೆ ಕಂಟಿನ್ಯೂ ಆಗಿ ಕ್ಲಾಸ್ ಏನಾದ್ರು ಬೇಕಾಗಿತ್ತಂದ್ರ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಹಾಕ್ರಿ. ನಾ ಕಂಟಿನ್ಯೂ ಆಗಿ ವಿಡಿಯೋನ ಮಾಡ್ತೀವ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಒಟ್ಟಾರೆಯಾಗಿ ಒಂದು 50 ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಇದರಿಂದ ನಿಮಗೆ ಎಕ್ಸಾಮ್ ಡೈಲಿ 50 ಅಂದ್ರೂ ಕೂಡ ನೋಡ್ಕೋರಿ. ಸೈನ್ಸ್ ದ ತಿಂಗಳಿಗೆ 1500 ಪ್ರಶ್ನೆಗಳು ಹಾಕವ್ರಿ. ಇದರಿಂದ ನಿಮಗೆ ಎಲ್ಲ ಕೂಡ ಎಕ್ಸಾಮ್ ಸಮೀಪ ಬರಗೋಳದ ಆಲ್ಮೋಸ್ಟ್ ಎಲ್ಲ ಒಂದು 5-6 ಸಾವಿರ ಪ್ರಶ್ನೆ ಆರಾಮಾಗಿ ಎಲ್ಲ ಕೂಡ ಇಲ್ಲಿ ಕವರ್ ಆಗ್ತಾವ್ರಿ. ಸೊ ಅದಕ್ಕಾಗಿ ಯಾರೆಲ್ಲ ವಿಡಿಯೋ ನೋಡ್ರಿ, ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಆನ್ ಮಾಡ್ಕೋರಿ. ಇದರಿಂದ ನಿಮ್ಗೆ ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಕೂಡ ಬರ್ತದ. ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ತಪ್ಪುಗಳಾಗಿದ್ದು ವಿಡಿಯೋದಾಗ ನಮಗೂ ಕೂಡ ತಿಳಿಸಿ ಸ್ವಲ್ಪ ಸರಿಪಡಿಸ್ರಿ. ಯಾಕಂದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಆ ತಪ್ಪುಗಳು ಆಗದೇ ಇರೋ ರೀತಿಯಲ್ಲಿ ನೋಡ್ತೇವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.